ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನೋಡಿ, ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ಮಾಡ್ತಾಯಿದ್ದೀನಿ. ಈ ಸ್ವೀಟು ತುಂಬ ಕಮ್ಮಿ ಇವಾಗ ಮಾಡೋದು, ಆದರೂ ಕೂಡ ತುಂಬ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಮಾದಲಿ, ಈ ರೆಸಿಪಿನ ನೀವು ಮಿಸ್ ಮಾಡದೆ ನೋಡಿ. ಬನ್ನಿ ಇವಾಗ ಮಾದಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ 3 ಕಪ್ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮಾಮೂಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಅದರಲ್ಲಿ 3 ಕಪ್ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಗೋಧಿ ಹಿಟ್ಟು, ಅದು 1 ಕಪ್ ನಾನು ರವೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿರೋಟಿ ರವೆ, ಅದು ಚಿಕ್ಕ ಸ್ಪೂನ್ಲಿ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಆಮೇಲೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಳ್ಳಿ, ಬಿಸಿ ಇರುತ್ತಲ್ವ ಅದಕ್ಕೆ ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿ ಆದರೂ ಪರವಾಗಿಲ್ಲ, ತುಂಬ ಹಳಸಾಗಿ ಮಾಡ್ಕೋಬೇಡಿ, ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ನೀರು ಹಾಕೋತಾ ಕಲಿಸ್ಕೊಳ್ಳಿ. ಈ ಥರ ಹಿಟ್ಟನ್ನು ಕಲಿಸಿಟ್ಟಿದ್ದೀನಿ ನೋಡಿ. ಒಂದು 5 ಇಲ್ಲ 10 ನಿಮಿಷ ಹಾಗೆ ಬಿಟ್ಬಿಡಿ ಹಿಟ್ಟನ್ನು. ಬನ್ನಿ, ನಾವು ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡ್ಕೋಬೇಕಾಗುತ್ತೆ. ಬಟ್ ತುಂಬ ತೆಳುವಾಗಿ ಮಾಡ್ಕೋಬೇಡಿ, ದಪ್ಪ ಆದರೆ ಚೆನ್ನಾಗಿರುತ್ತೆ. ಚಪಾತಿ ಥರ ತೆಳ್ಳಗೇನು ಮಾಡಬೇಕಾಗಿಲ್ಲ. ಇವಾಗ ನಾನು ಹಂಚಿನಲ್ಲಿ ಕಾಯಕ್ಕಿಟ್ಟಿದ್ದೀನಿ, ಚಪಾತಿನ ಸುಡ್ತಾ ಇದ್ದೀನಿ ನೋಡಿ. ಹಿಟ್ಟು ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ಚಪಾತಿ ದಪ್ಪ ಆಗಿ ಬರುತ್ತೆ, ದಪ್ಪ ಆದರೂ ಪರವಾಗಿಲ್ಲ. ನೋಡಿ, ನಾನು ಇನ್ನೊಂದು ಚಪಾತಿ ಮಾಡ್ತಾಯಿದ್ದೀನಿ ಅದೇ ಥರ. ನೋಡಿ, ಇಲ್ಲಿ ಒಂದು ಸೈಡ್ ಸುಟ್ಟಿದೆ, ಮತ್ತು ಇನ್ನೊಂದು ಸೈಡ್ ಸುಡ್ತಾ ಇದ್ದೀನಿ. ಸ್ವಲ್ಪ ಚಪಾತಿ ಗಟ್ಟಿ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಸುಡಬೇಕಾಗುತ್ತೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಈ ಥರ ಸುಡಿ. ನೋಡಿ, ಅದೇ ಥರ ಇನ್ನೊಂದು ಚಪಾತಿ ಕೂಡ ಸುಡ್ತಾ ಇದ್ದೀನಿ. ಅದು ಕೂಡ ಒಂದು ಸೈಡ್ ಹಾಕಿದ್ದೀನಿ ಇವಾಗ. ನೋಡಿ ಇವಾಗ ಹೇಗಾಗಿದೆ ಅಂತ. ಎಲ್ಲ ಚಪಾತಿನೂ ನಾನು ಇದೇ ಥರ ಸುಟ್ಕೊಂಡಿದ್ದೀನಿ. ಚಪಾತಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಮಾಡಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಚಪಾತಿನೂ ಈ ಥರ ಸಣ್ಣದಾಗಿ ಮಾಡಿ ಹಾಕ್ಕೊಂಡಿದ್ದೀನಿ. ಬನ್ನಿ, ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಚಪಾತಿನ ಸ್ವಲ್ಪ ಸಣ್ಣದಾಗಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಬೆಲ್ಲದ ಪುಡಿನ ಮಾಡಿಟ್ಕೊಂಡಿದ್ದೀನಿ, ಅಂದರೆ ತುರಿದಿದ್ದೀನಿ ಬೆಲ್ಲನ. ಅದು ಕೂಡ ಹೀಗೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದಲ್ವ ಚಪಾತಿನ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹೋಗಿ, ಎಲ್ಲ ಬೆಲ್ಲ ಒಂದೇ ಸಲ ಹಾಕಬೇಡಿ. ನೋಡಿ, ಇವಾಗ ಈ ಥರ, ಅಂದರೆ ತುಂಬ ಸಣ್ಣಕ್ಕೆ ಹಾಕ್ಕೋಬೇಡಿ, ಸ್ವಲ್ಪ ಜುರಿ ಆಗಿರಬೇಕು. ನೋಡಿ, ಮತ್ತೆ ನಾನು ಅದೇ ಥರ ಚಪಾತಿನ ಹಾಕ್ತಾಯಿದ್ದೀನಿ. ಚಪಾತಿ ಸಣ್ಣದಾಗಿ ಹಾಕ್ಕೋಬಾರ್ದು, ಸ್ವಲ್ಪ ಜುರಿ ಆಗಿರಬೇಕು. ಆಮೇಲೆ ಬೆಲ್ಲ ಕೂಡ ಅಷ್ಟೇ, ತುಂಬ ಹೊತ್ತು ಬೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಮಿಕ್ಸಿಗೆ ಹಾಕಬೇಡಿ. 1-2 ಸೆಕೆಂಡ್ ಹಿಂಗೆ ಹಾಕ್ಬಿಟ್ಟು ತೆಗೆದುಬಿಡಿ ಅಷ್ಟೇ. ಜಸ್ಟ್ ಮಿಕ್ಸ್ ಆಗೋಗೋಸ್ಕರ ಅಷ್ಟೇ ನಾವು ಬೆಲ್ಲನ ಮಿಕ್ಸಿಗೆ ಹಾಕ್ಕೊತಾ ಇರೋದು. ನೋಡಿ, ಇವಾಗ ರೆಡಿಯಾಗಿದೆ. ಬೆಲ್ಲ ಚಪಾತಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿದ್ದೀನಿ. ನೋಡಿ, ಇವಾಗ ನಾನು ಗಸಗಸೆ ಇರುತ್ತಲ್ವ,
ಒಂದು ಬಟ್ಲ ಗಸಗಸೆ ಹಾಕಿದ್ದೀನಿ. ಗಸಗಸೆ ಎಷ್ಟು ಹಾಕ್ತೀವೋ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ 1 ಸ್ಪೂನ್ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. 1 ಕೊಬ್ಬರಿನ ತುರಿದ್ಬಿಟ್ಟು ಹಾಕಿದ್ದೀನಿ. ಒಣ ಕೊಬ್ಬರಿ ಹಾಕಬೇಕು. ಆಮೇಲೆ ಪುಟಾಣಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಸೊಂಪು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಎಲ್ಲನೂ. ಎಲ್ಲ ಮೇಲೆ ಹಾಕಿರೋದ್ರಿಂದ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಇರುತ್ತೆ. ಆ ಸೊಂಪು, ಏಲಕ್ಕಿ, ಗಸಗಸೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಲಲ್ಲೂ ಕೂಡ ತಿಂತಾರೆ. ನೀವು ಯಾವ ಥರ ಬೇಕಾದರೂ ತಿನ್ಬೋದು. ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೆಲ್ಲದಿಂದ ಮಾಡಿರೋದ್ರಿಂದ. ಫ್ರೆಂಡ್ಸ್, ಯಾರಿಗೆಲ್ಲ ಮಾದಲಿ ಇಷ್ಟ ಆಗಿದೆಯೋ ಅಥವಾ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿರೋ ಮಾದಲಿ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವೀಡಿಯೋಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.